ಸಿಎಂಗೆ ಲೋಕಾಯುಕ್ತ ಕ್ಲೀನ್ ಚಿಟ್, ಆದರೆ ವರದಿಯಲ್ಲಿ ಏನಿದೆ? ಲೋಕ ತನಿಖಾ ವರದಿಯ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಟಿವಿ9ಗೆ ಲಭ್ಯ ಆಗಿದೆ. ಲೋಕಾಯುಕ್ತ ವಿಚಾರಣೆಯಲ್ಲಿ ಸಿಎಂ ಒಂದೇ ಉತ್ತರ ಕೊಟ್ಟಿದ್ದಾರೆ. ಬಹುತೇಕ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಉತ್ತರ ಒಂದೇ. ಹಾಗಾದ್ರೆ ಏನ್ ಹೇಳಿದ್ರು ಸಿಎಂ ಸಿದ್ದರಾಮಯ್ಯ? ಏನ್ ಹೇಳಿಕೆ ಕೊಟ್ಟಿದ್ದಾರೆ? ಅದರ ವಿವರ ಟಿವಿ9ಗೆ ಲಭ್ಯವಾಗಿದೆ. ಬಹುತೇಕ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಸಿಎಂ ಅವರಿಂದ ಬಂದಿರೋದು ಒಂದೇ ಉತ್ತರ. ಹಾಗಾದ್ರೆ ಏನದು ಉತ್ತರ? ಅದರ ಬಗ್ಗೆ ಕೂಡ ವಿವರವಾಗಿ ತಿಳಿಸ್ತಾ ಹೋಗ್ತೀವಿ. ಲೋಕ ತನಿಖಾ ವರದಿಯ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಟಿವಿ9ಗೆ ಲಭ್ಯ ಆಗಿದೆ. ಅವ್ರಿಗೆ ಕೇಳಿದಂತ ಪ್ರಶ್ನೆ ಏನ್ ಕೇಳಲಾಯ್ತು, ಏನೆಲ್ಲ ಪ್ರಶ್ನೆಗಳನ್ನ ಕೇಳಲಾಯ್ತು, ಅದಕ್ಕೆ ಅವರ ಉತ್ತರ ಹೇಗಿತ್ತು? ಸಿಎಂಗೆ ಲೋಕಾಯುಕ್ತ ಕ್ಲೀನ್ ಚಿಟ್ ಅನ್ನು ಕೊಟ್ಟಿದೆ. ಎಲ್ಲೂ ಕೂಡ ಅವರ ಪ್ರಭಾವ, ಇನ್ಫ್ಲೂಯೆನ್ಸ್ ಕಂಡು ಬಂದಿಲ್ಲ. ಈ ಪತ್ನಿಗೆ ಏನೋ ಜಮೀನು ಕೊಟ್ಟಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲೂ ಕೂಡ ಅವರ ಅಧಿಕಾರವನ್ನು ಅವರು ಬಳಸ್ಕೊಂಡಿಲ್ಲ ಅನ್ನೋ ರೀತಿಯಾಗಿದೆ. ಆದರೆ ಏನೆಲ್ಲ ಪ್ರಶ್ನೆಗಳನ್ನು ಕೇಳಿದ್ರು, ಸೊ ಅದಕ್ಕೆ ಸಿದ್ದರಾಮಯ್ಯನವರ ಉತ್ತರ ಏನು ನೋಡಿ. ಒಂದಷ್ಟು ಪ್ರಶ್ನೆಗಳು ನಿಮಗೆ ತೋರಿಸ್ತಾ ಇದ್ದೀವಿ. ಈ ಮಲ್ಲಿಕಾರ್ಜುನ ಸ್ವಾಮಿ ಸಂಬಂಧಪಟ್ಟ ಹಾಗೆ ಏನು ಸರ್ವೆ ನಂಬರ್ ಇದೆ, ಎಷ್ಟು ಎಕರೆ, ಏನು, ಇದೆಲ್ಲವನ್ನು ಕೂಡ ಅವರಿಗೆ ವಿವರವಾಗಿ ಕೇಳಲಾಗಿದೆ. ಬಹುತೇಕ ಎಲ್ಲಾ ಪ್ರಶ್ನೆಗಳಿಗೂ ಸಿಎಂ ಸಿದ್ದರಾಮಯ್ಯರದ್ದು ಒಂದೇ ಉತ್ತರ. ಪತ್ನಿ ಮುಡಾಗೆ ಪತ್ರ ಬರೆದಿರುವಂತ ವಿಚಾರ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಪತ್ನಿ ನೀಡಿದ ಅರ್ಜಿಯಲ್ಲಿ ವೈಟ್ನರ್ ಹಾಕಿದ್ದು ಗೊತ್ತಿಲ್ಲ ಅಂತ ಉತ್ತರ ಕೊಟ್ಟಿದ್ದಾರೆ. ಪತ್ನಿ ಖಾಸಗಿ ಹಾಜರಾತಿ ಪಡೆದಂತ ವಿಚಾರವೂ ಗೊತ್ತಿಲ್ಲ. 14 ಸೈಟ್ ಬಗ್ಗೆ ಅಫಿಡವಿಟ್ ನಲ್ಲಿ ಘೋಷಿಸಿದ್ದು ನೆನಪಿಲ್ಲ. 14 ಸೈಟ್ಗಳಿಗೆ ನಾನು ಯಾವಾಗಲೂ ಭೇಟಿಯನ್ನ ನೀಡೇ ಇಲ್ಲ ಅಂತ ಅರ್ಥ. ಅದನ್ನು ಹೇಳಿದ್ದಾರೆ. 14 ನಿವೇಶನಗಳನ್ನ ಕೇಳಿ ಅಂತ ಹೇಳಿದ್ರೆ ಬದಲಿ ನಿವೇಶನವನ್ನ ಕೇಳಿ ಪಾರ್ವತಿ ಅವರು ಅರ್ಜಿಯನ್ನ ಹಾಕಿರುವಂತ ವಿಚಾರನೂ ಕೂಡ ನನಗೆ ಗೊತ್ತಿರಲಿಲ್ಲ. 2013-14 ಮಧ್ಯದಲ್ಲಿ ನನಗೆ ಗೊತ್ತಾಗುತ್ತೆ. ಅವಾಗ ನಾನು ಸಿಎಂ ಆಗಿರ್ತೀನಿ, ಹಸ್ತಕ್ಷೇಪ ಮಾಡಬಾರ್ದು ಅನ್ನುವಂತ ವಿಚಾರಕ್ಕೆ ಮೌನವನ್ನ ವಹಿಸಿರ್ತೀನಿ ಅನ್ನೋದಾಗಿಯೂ ಕೂಡ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಅದನ್ನ ಹೊರತುಪಡಿಸಿದ್ರೆ ಈ 4 ಜನರ ವಿಚಾರಣೆ ಮಾಡಿದಂತ ಸಂದರ್ಭ, ಏನೇನು ಉತ್ತರವನ್ನ ಕೊಟ್ಟಿದ್ದಾರೆ, ಏನು ಪ್ರಶ್ನೆಗಳನ್ನ ಲೋಕಾಯುಕ್ತ ಕೇಳಿದ್ದಾರೆ, ಇವೆಲ್ಲದರ ವರದಿಯನ್ನ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. 16 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರನ್ನ ವಿಚಾರಣೆಗೆ ಒಳಪಡಿಸಿದ್ದು, ಪತ್ನಿ ಪಾರ್ವತಿ ಅವರನ್ನ ವಿಚಾರಣೆಗೆ ಒಳಪಡಿಸಿದ್ದು, ಬಾಮೈದ ಅವರನ್ನ ವಿಚಾರಣೆಗೆ ಒಳಪಡಿಸಿದ್ದು, ಹಾಗೆ ಮೂಲ ಮಾಲೀಕ ದೇವರಾಜ್ ಅವರಿಗೆ ಏನೇನು ಪ್ರಶ್ನೆಗಳನ್ನ ಕೇಳಿದ್ದಾರೆ, ಇವೆಲ್ಲವೂ ಕೂಡ ಇದೆ. ಆ ಪ್ರಶ್ನೆಗಳಿಗೆ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಉಳಿದಂತ 3 ಜನ ಏನು ಉತ್ತರವನ್ನ ಕೊಟ್ಟಿದ್ದಾರೆ ಅಂತ. ಬಟ್ ಸಿದ್ದರಾಮಯ್ಯನವರ ಉತ್ತರವನ್ನ ಗಮನಿಸಿದಾಗ ಎಲ್ಲಾ ಕಡೆಯೂ ನನಗೆ ವಿಚಾರ ಗೊತ್ತಿರಲಿಲ್ಲ, ಇದರಲ್ಲಿ ನನ್ನ ಯಾವ ಪಾತ್ರ ಇಲ್ಲ, ಈ ರೀತಿಯಾದಂಥ ಉತ್ತರಗಳನ್ನೇ ನಾವು ನೋಡ್ತೀವಿ. ಇನ್ನು ಮಲ್ಲಿಕಾರ್ಜುನ ಸ್ವಾಮಿ ಹೇಗೆ ಪರಿಚಯ, ಏನು, ಜೊತೆಗೆ ಅವರು ಭೂಮಿಯನ್ನ ಪಡಿಬೇಕಾದ್ರೆ ಅವ್ರಿಗೇನಾದ್ರೂ ನೀವು ಹಣ ಸಹಾಯ ಮಾಡಿದ್ರಾ ಅಂತಾನು ಪ್ರಶ್ನೆಯನ್ನ ಕೇಳಿದ್ದಾರೆ ಲೋಕಾಧಿಕಾರಿಗಳು. ಅದಕ್ಕೂ ಕೂಡ ಇಲ್ಲ, ಯಾವುದೇ ಹಣದ ಸಹಾಯವನ್ನ ನಾನು ಮಾಡಿರೋದಿಲ್ಲ, ಮದುವೆ ನಂತರದ ಪರಿಚಯ ಇದು, ಈ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯ ಲೋಕಾಧಿಕಾರಿಗಳ ಮುಂದೆ ಉತ್ತರವನ್ನ ಕೊಟ್ಟಿದ್ದಾರೆ. ಇನ್ನು ವೈಟ್ನರ್ ವಿಚಾರ ದೊಡ್ಡ ಮಟ್ಟಿಗೆ ಸದ್ದು ಮಾಡಿತ್ತು. ಆ ವೈಟ್ನರ್ ಹಿಂದಿರೋದು ಏನು ಅಂತ ವಿಪಕ್ಷಗಳಿಗೂ ಕೂಡ ಈ ವೈಟ್ನರೇ ಆಹಾರ ಆಗಿತ್ತು. ಇದಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯ ಲೋಕಾಧಿಕಾರಿಗಳು ಪ್ರಶ್ನಿಸಿದಂತ ಸಂದರ್ಭ ಉತ್ತರ ಕೊಟ್ಟಿದ್ದಾರೆ. ವೈಟ್ನರ್ ವಿಚಾರನೂ ನನಗೆ ಗೊತ್ತಿಲ್ಲ, ಪತ್ನಿ ನೀಡಿದಂತ ಅರ್ಜಿಯಲ್ಲಿ ವೈಟ್ನರ್ ಹಾಕಿರೋದು ನನಗೆ ಗೊತ್ತಿಲ್ಲ, ಪತ್ನಿ ಖಾಸಗಿ ಹಾಜರಾತಿ ಪಡೆದಂತ ವಿಚಾರನೂ ಗೊತ್ತಿಲ್ಲ, 14 ಸೈಟ್ ಬಗ್ಗೆ ಅಫಿಡವಿಟ್ ನಲ್ಲಿ ಘೋಷಿಸಿದ್ದು ನನಗೆ ನೆನಪಿಲ್ಲ ಅಂತ ಹೇಳಿದ್ದಾರೆ. ಇವೆಲ್ಲ ಉತ್ತರ ಪ್ರಶ್ನೆಗಳೆಲ್ಲ ಆದ್ಮೇಲೆ ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಟ್ಟಿದೆ ಅಂತ ಹೇಳಿದ್ರೆ ಇಲ್ಲಿ ತಪ್ಪುಗಳಾಗಿದೆ. ಬಟ್ ಅದು ಸಿದ್ದರಾಮಯ್ಯನವರ ಇನ್ವಾಲ್ವ್ಮೆಂಟ್ ಇಂದ ಆಗಿರೋದಲ್ಲ, ಅವರ ಹಸ್ತಕ್ಷೇಪ ಎಲ್ಲೂ ಕೂಡ ಕಂಡು ಬರ್ತಾ ಇಲ್ಲ. ಅಧಿಕಾರಿಗಳ ಬೇಜವಾಬ್ದಾರಿ, ಅಧಿಕಾರಿಗಳಿಂದ ಆಗಿರುವಂತಹ ತಪ್ಪು, ಇದರಲ್ಲಿ ಸಿಎಂ ಆಗ್ಲಿ ಅವರ ಪತ್ನಿ ಆಗ್ಲಿ ಇವರು ಯಾರ ಪಾತ್ರಗಳು ಕೂಡ ಕಂಡು ಬರ್ತಾ ಇಲ್ಲ. ಶಿಕ್ಷೆಯನ್ನ ವಿಧಿಸಬಹುದಾದಂತಹ ತಪ್ಪುಗಳಿಲ್ಲ ಅನ್ನೋದಾಗಿ ಲೋಕ ಅಧಿಕಾರಿಗಳು ವರದಿಯನ್ನ ಸಲ್ಲಿಸಿದ್ದಾರೆ. ವರದಿ ಸಲ್ಲಿಸಿ ಆಗಿದೆ, ಕ್ಲೀನ್ ಚಿಟ್ ಸಿಕ್ಕಾಗಿದೆ. ಬಟ್ ಇವ್ರಿಗೆ ಕೇಳಿರುವಂತಹ ಪ್ರಶ್ನೆಗಳೇನು, ಪಡೆದುಕೊಂಡಿರುವಂತಹ ಉತ್ತರ ಏನು ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀವಿವತ್ತು ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದ್ದೀರಾ. ಚಿಕ್ಕ ಪುಟ್ಟ ವಿಚಾರಗಳು, ಬೇಸಿಕ್ ವಿಚಾರದಿಂದ ಶುರು ಮಾಡ್ತಾರೆ. ನಿಮ್ಮ ಹೆಸರೇನು, ಇರುವಂತ ನಿವಾಸ ಎಲ್ಲಿ, ಪತ್ನಿ ಯಾರು, ಬಾಮೈದ ಯಾರು, ಇವೆಲ್ಲ ಪ್ರಶ್ನೆಗಳನ್ನ ಕೇಳ್ತಾ ಬಂದಿದ್ದಾರೆ. ಅದಾದ ನಂತರ ಇದುವರೆಗೂ ಆಗಿರುವಂತಹ ಸಮಸ್ಯೆಗಳಿದೆಯಲ್ಲ, ಜೊತೆಗೆ ಮುಡಾ ಅಧಿಕಾರಿಗಳು, ಈಗ ಇರುವಂತ ಅಧಿಕಾರಿಗಳು, ಜೊತೆಗೆ ಮಾಜಿ ಆಯುಕ್ತರು ಯಾರಾಗಿದ್ರು ಅವ್ರುಗಳನ್ನು ಕೂಡ ವಿಚಾರಣೆಗೆ ಒಳಪಡಿಸಿದಾಗ ಅಲ್ಲಿ ಸಿಕ್ಕಂತ ಉತ್ತರಗಳನ್ನ ಪಡೆದುಕೊಂಡು ಅದನ್ನ ಸಿಎಂ ಸಿದ್ದರಾಮಯ್ಯನವರಿಗೂ ಕೂಡ ಕೇಳಿದ್ದಾರೆ. ಬಟ್ ಇಲ್ಲಿ ಆಲ್ಮೋಸ್ಟ್ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ನನಗೆ ಗೊತ್ತಿಲ್ಲ, ಇದರಲ್ಲಿ ನನ್ನ ಇನ್ವಾಲ್ವ್ಮೆಂಟ್ ಇಲ್ಲ, ನನ್ನ ಪಾತ್ರ ಇಲ್ಲ ಅನ್ನೋದೇ ಸಿಎಂ ಸಿದ್ದರಾಮಯ್ಯನವರ ಉತ್ತರ ಆಗಿತ್ತು. ಚೇತ್ರ, ನೀವು ಗಮನಿಸಿರಬಹುದು, ಈಗ ಮೀಡಿಯಾದವರು ನಾವು ಪ್ರಶ್ನೆ ಕೇಳಿದಾಗಲೂ ಕೂಡ ಸಿಎಂ ಹೇಳಿದ್ದು ಒಂದೇನೆ,
ಅದು ಲೋಕಾಯುಕ್ತ ತನಿಖೆಯಲ್ಲಿದೆ ಆಗುತ್ತೆ. ಬಟ್ ನನ್ನ ಯಾವುದೇ ಪಾತ್ರ ಇಲ್ಲ, ಅದು ಗೊತ್ತಾಗುತ್ತೆ ಜನರಿಗೆ ಅಂತ. ಬಹುತೇಕ ಅವರು ವಿಚಾರಣೆಯಲ್ಲೂ ಕೂಡ ಅದನ್ನೇ ಹೇಳಿರೋದು. ನನ್ನ ಪಾತ್ರ ಇಲ್ಲ ಅಂದರೆ ನನಗೆ ಗೊತ್ತಿಲ್ಲ ಅಂತ, ಪಾತ್ರ ಇಲ್ಲ ಅಂತ ಹೇಳೋದಕ್ಕಿಂತ ಅದನ್ನು ಅವರ ಉತ್ತರದ ಮೂಲಕ ಹೇಳೋಕ್ಕೆ ಬಯಸಿದ್ದಾರೆ ಅವರು. ಸೊ ಏನು ಈ ಜಮೀನು ವಿಚಾರ, ವೈಟ್ನರ್ ವಿಚಾರ, ಇದ್ಯಾವುದೂ ಕೂಡ ನನ್ನ ಗಮನಕ್ಕೆ ಬಂದಿರುವಂಥದ್ದು. ನಾನು ಅದರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಅಥವಾ ತಲೆ ಹಾಕಿಲ್ಲ ಅಂತ ಕೂಡ ಹೇಳಿದ್ದಾರೆ. ಅದೇನು ಮಿಸ್ಟೇಕ್ ಆಗಿದೆಯೋ ಏನೋ ಅದು ಲೋಕಾಯುಕ್ತ ತನಿಖೆಯಲ್ಲಿ ಯಾರ ತಪ್ಪು ಏನು ಅನ್ನೋದ್ರ ಬಗ್ಗೆ ಈಗ ಗೊತ್ತಾಗಬೇಕಾಗಿದೆ. ಜೊತೆಗೆ ಪತ್ನಿ ಖಾಸಗಿ ಹಾಜರಾತಿ ಪಡೆದಂಥ ವಿಚಾರವೂ ಕೂಡ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಸೊ ಬಹುತೇಕ ಅವರು ಆರಂಭದಿಂದ ಹೇಳ್ತಿದ್ದ ಹಾಗೇನೆ ಯಾವುದೇ ಪ್ರಭಾವ ನನ್ನ ಕಡೆಯಿಂದ ಆಗಿಲ್ಲ, ನನಗೆ ಅದರ ಅಗತ್ಯ ಇಲ್ಲ ಅಂತ ಫಸ್ಟ್ ಆಫ್ ಆಲ್ ಹೇಳಿರೋದು. ನಾನು ಆ ಥರ ವ್ಯಕ್ತಿ ಅಲ್ಲ, ಆ ಥರ ರಾಜಕಾರಣಿ ಅಲ್ಲ. ಜನರ ಸೇವೆ, ಬಡವರಿಗಾಗಿ ನಾನು ಸರ್ಕಾರ ತಂದಂಥ ವಿಚಾರನ, ಯೋಜನೆಗಳು ಇದೆಲ್ಲವೂ ಕೂಡ ಜನರಿಗೋಸ್ಕರ. ನಾನು ವೈಯಕ್ತಿಕವಾಗಿ ಯಾವುದೇ ಆಸ್ತಿ ಪಾಸ್ತಿ ಮಾಡ್ಕೊಳ್ಳೋದಾಗಲಿ ಕಾನೂನು ಬಾಹಿರವಾಗಿ ಇದು ನನ್ನ ಆಸಕ್ತಿಯ ವಿಚಾರ ಅಲ್ಲ ಅಂತ ನಮ್ಮ ಪ್ರತಿನಿಧಿ ಕಿರಣ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಕಿರಣ್, ಇದೀಗ ನಾವು ಲೋಕಾಯುಕ್ತ ಏನೆಲ್ಲ ಪ್ರಶ್ನೆಗಳನ್ನು ಕೇಳಿದೆ, ಒಂದಷ್ಟು ಎಕ್ಸ್ಕ್ಲೂಸಿವ್ ಡೀಟೇಲ್ಸನ್ನು TV9 ನೀಡಿದೆ. ಏನೆಲ್ಲ ಪ್ರಶ್ನೆಗಳನ್ನು ಕೇಳಲಾಗಿದೆ ಅಂತ CM ಅವರ ಉತ್ತರ ನೋಡಿದ್ರೆ ಬಹುತೇಕ ಎಲ್ಲದಕ್ಕೂ ಬಹುತೇಕ ಒಂದೇ ಉತ್ತರ ಇದೆ, ನನ್ನ ಪಾತ್ರ ಇಲ್ಲ, ಪ್ರಭಾವ ಇಲ್ಲ ಅಂತ. ಪುನಃ ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಈಗಾಗಲೇ ನಾವು ಏನ್ ಹಿಂದೆ ಕೊಟ್ಟಿದ್ವಿ ರಿಪೋರ್ಟ್ ಅಲ್ಲಿ ಏನೇನಿದೆ ಅನ್ನೋದನ್ನ ಅದನ್ನೇ ಯಥಾವತ್ತಾಗಿ ಅದನ್ನೇ ಕೂಡ ಈ ಒಂದು ಕೋರ್ಟಿಗೆ ಸಬ್ಮಿಟ್ ಮಾಡೋದ್ರಲ್ಲಿ ಲೋಕಾಯುಕ್ತ ಪೊಲೀಸರು ಅದನ್ನೇ ಸಬ್ಮಿಟ್ ಮಾಡಿದ್ದಾರೆ. ಮುಖ್ಯವಾಗಿ ಮುಖ್ಯಮಂತ್ರಿಗಳ ಒಂದು ವಿಚಾರಣೆ ಸಂದರ್ಭದಲ್ಲಿ ಅವ್ರಿಗೆ ತಮಗೇನೂ ಕೂಡ ಗೊತ್ತಿಲ್ಲ ಅನ್ನೋ ಒಂದು ವಿಚಾರವನ್ನೇ ಎಲ್ಲಾ ಪ್ರಶ್ನೆಗಳು, ಬಹುತೇಕ ಪ್ರಶ್ನೆಗಳಿಗೂ ಅದನ್ನೇ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಮುಖ್ಯಮಂತ್ರಿಗಳಾಗಿರ್ಬೋದು, ಉಪಮುಖ್ಯಮಂತ್ರಿಗಳಾಗಿರ್ಬೋದು, ವಿರೋಧ ಪಕ್ಷದ ನಾಯಕರಾಗಿದ್ದಾಗಲೂ ಕೂಡ ಯಾವುದೇ ರೀತಿಯ ರಾಜಕೀಯ ಒತ್ತಡದಾಗ್ಲಿ, ಅಧಿಕಾರಿಗಳ ಜೊತೆ ಈ ಒಂದು 14 ಸೈಟ್ ಕುರಿತ ಇರ್ಬೋದು, ಡಿನೋಟಿಫಿಕೇಶನ್ ಇರ್ಬೋದು, ಅಥವಾ ಕನ್ವರ್ಷನ್ ಮಾಡೋದಿರ್ಬೋದು, ಇವೆಲ್ಲವೂ ಕೂಡ ಯಾವ್ದು ಕೂಡ ನನ್ನ ಪಾತ್ರ ಯಾವ್ದು ಕೂಡ ಇಲ್ಲ, ಅದಕ್ಕೆ ಯಾವ್ದ್ರ ಬಗ್ಗೆ ನನಗೆ ಮಾಹಿತಿನೇ ಇಲ್ಲ ಅನ್ನೋ ಒಂದು ಉತ್ತರವನ್ನ ಕೂಡ ಅವರು ಎಲ್ಲಾ ಪ್ರಶ್ನೆಗಳು ಕೂಡ ಉತ್ತರವನ್ನ ಕೊಟ್ಟಿದ್ದಾರೆ. ಕೆಲವೊಂದಷ್ಟು ದಾಖಲಾತಿಗಳು ಏನಿತ್ತು ಅದಕ್ಕೆ ಸಂಬಂಧಪಟ್ಟ ಕುಟುಂಬಕ್ಕೆ ಸಂಬಂಧಪಟ್ಟ ಏನಿತ್ತು ಆ ದಾಖಲಾತಿ ಕೂಡ ಅವರು ಕೊಟ್ಟಿದ್ದಾರೆ. ಅಂದ್ರೆ ಈಗ ಬಂತು ಈ ಒಂದು ಪ್ರಾಪರ್ಟಿ ಅನ್ನೋದ್ರ ಬಗ್ಗೆ ಹಿಂಗೆ ಅವರ ಅಂದ್ರೆ ಪಾರ್ವತಮ್ಮ ಅವ್ರಿಗೆ ಹೀಗೆ ಗಿಫ್ಟ್ ಅನ್ನ ಅವರ ಅಣ್ಣ ಅವರ ಬ್ರದರ್ ಕೊಡುವಂತದ್ದು. ಅದ ನಂತರ ಈಗ ಎಲ್ಲವೂ ಕೂಡ ಕಾನೂನಾತ್ಮಕವಾಗಿದೆ. ಎಲ್ಲೂ ಕೂಡ ನಾವು ಅದನ್ನ ಕಾನೂನ ಬಿಟ್ಟು ನಾವು ಹೊರಗಡೆ ಯಾವುದೇ ರೀತಿಯ ಒಂದು ರಾಜಕೀಯ ಒತ್ತಡ ಇರ್ಬೋದು ಮತ್ತೆ ಬೇರೆ ಯಾವ್ದು ಕೂಡ ಪ್ರಭಾವ ಬೀಳ್ತಾ ಲೀಗಲ್ ಆಗಿದೆ. ನಮಗೆ ಬರ್ಬೇಕಾಗಿದ್ದಂತ ಏನು ಒಂದು ಕಳ್ಕೊಂಡಿದ್ವಿ, ಜಮೀನನ್ನ ಕಳ್ಕೊಂಡಿದ್ವಿ, ಅದಕ್ಕೆ ಸಂಬಂಧಪಟ್ಟಂತೆ ಮೂರದವರು ನಮ್ಗೆ ಕೊಟ್ಟಿದ್ದಾರೆ ಅನ್ನೋ ಒಂದು ಅಂಶವನ್ನು ಕೂಡ ಕಂಪ್ಲೀಟ್ ಅವರ ಒಂದು ಹೇಳಿಕೆಯಲ್ಲಿ ಅವರ ಸ್ಟೇಟ್ಮೆಂಟ್ ಮುಖ್ಯವಾಗಿ ಕಂಡು ಬರ್ತಾ ಇದೆ. ಅವನ ಧನ್ಯವಾದ ಮಾಹಿತಿಗಾಗಿ ಕಿರಣ್.